ಕೋಳಿ ಫಾರಂ ಮಾಲೀಕರೇ ಎಚ್ಚರ ಎಚ್ಚರ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ನೆಲಮಂಗಲದಲ್ಲಿ ಕೋಳಿ ಫಾರಂನಲ್ಲಿ ಕಳ್ಳರ ಹಾವಳಿ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಶೆಡ್ನಲ್ಲೇ ಇದ್ದಂತ 500 ಬಾಯ್ಲರ್ ಕೋಳಿ ಎಗರಿಸಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ನೆಲಮಂಗಲ ತಾಲೂಕಿನ ಮಾಚೋನಾಯಕನಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ರಾಮಾಂಜನಪ್ಪ ಅನ್ನೋರಿಗೆ ಸೇರಿರುವಂತಹ ಕೋಳಿ ಶೆಡ್ ಇದು. ಇಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಅಪರಿಚಿತ ವಾಹನದಲ್ಲಿ 500 ಕೋಳಿಗಳನ್ನು ತುಂಬಿಕೊಂಡು ಪರಾರಿಯಾಗಿದ್ದಾರೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೋಳಿ ಫಾರಂ ಮಾಲೀಕರೇ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಕೋಳಿಗಳನ್ನು ಕೂಡ ಈಗ ಕಳ್ಳರು ಬಿಡ್ತಾ ಇಲ್ಲ, ಅದನ್ನು ಕೂಡ ಕಳ್ಳತನ ಮಾಡ್ಕೊಂಡು ಎಸ್ಕೇಪ್ ಮಾಡ್ಕೊಂಡು ಪರಾರಿ ಆಗ್ತಿದ್ದಾರೆ. ಕೋಳಿ ಫಾರಂನಲ್ಲಿ ಕಳ್ಳರ ಹಾವಳಿ ಈಗ ಜಾಸ್ತಿ ಆಗಿದೆ. ಶೆಡ್ನಲ್ಲಿ ಸುಮಾರು 500 ಬಾಯ್ಲರ್ ಕೋಳಿಗಳಿತ್ತು, ಅದನ್ನ ಎದುರಿಸಿಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ನೆಲಮಂಗಲ ತಾಲೂಕಿನ ಮಾಚೋನಾಯಕನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಮಾಂಜನಪ್ಪ ಅಂತ ಇದ್ದಾರೆ, ಅವರಿಗೆ ಸೇರಿರುವಂತಹ ಒಂದು ಕೋಳಿ ಶೆಡ್ ಇದು. ಇಲ್ಲಿಂದ ಸುಮಾರು 500 ಕೋಳಿಗಳನ್ನು ತುಂಬಿಕೊಂಡು ಕಳ್ಳರು ಅದನ್ನು ತಗೊಂಡು ಪರಾರಿಯಾಗಿದ್ದಾರೆ. ಯಾರೋ ಅಪರಿಚಿತರು ಬರ್ತಾರೆ, 500 ಕೋಳಿಗಳನ್ನು ತಗೊಂಡು ಈ ರೀತಿಯಾಗಿ ಪರಾರಿಯಾಗಿದ್ದಾರಂತೆ. ಸದ್ಯ ಈಗ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಇಷ್ಟು ದಿನ ಕಳ್ಳರು ಚಿನ್ನ, ಬೆಳ್ಳಿ, ಬಂಗಾರ ಇದೆಲ್ಲವೂ ಕೂಡ ಕದೀತಾ ಇದ್ರು ಅಂತ ಹೇಳಿ ನೋಡ್ತಾ ಇದ್ವಿ. ಆದ್ರೆ ಈಗ ಕೋಳಿಗಳನ್ನು ಬಿಡ್ತಾ ಇಲ್ಲ ನೋಡಿ. ಕೋಳಿಗಳನ್ನು ಕೂಡ ಕಳ್ಳತನ ಮಾಡಿ ಕಳ್ಳರು ಎಸ್ಕೇಪ್ ಆಗಿರುವಂತಹ ಒಂದು ಸ್ಟೋರಿ ಇದು. ನೆಲಮಂಗಲದಲ್ಲಿ ನಡೆದಿರುವಂತಹ ಒಂದು ಘಟನೆ. ಹಾಗಾಗಿ ಕೋಳಿ ಫಾರಂ ಅಲ್ಲಿ ಇರುವಂತಹ ಕೋಳಿಗಳನ್ನು ಕೂಡ ಈಗ ಬಹಳ ಎಚ್ಚರವಾಗಿ ನೋಡ್ಕೊಳ್ಬೇಕಾಗತ್ತೆ.